ಚುರುಕಾದ ನಡಿಗೆ, ಏರೋಬಿಕ್ಸ್, ಈಜು, ಸೈಕ್ಲಿಂಗ್, ಓಟ ಇವೆಲ್ಲವೂ ನಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಅತ್ಯುತ್ತಮ ವ್ಯಾಯಾಮಗಳು. ಆದರೆ ಎಲ್ರಿಗೂ ಈ ಎಲ್ಲಾ ಚಟುವಟಿಕೆಗಳು ಸಾಧ್ಯ ಇಲ್ಲದೆ ಇರಬಹುದು. ಆದ್ರಿಂದ ಪ್ರತಿದಿನ ವಾಕಿಂಗ್ ಮಾಡೋ ಅಭ್ಯಾಸ ಅತ್ಯಂತ ಸರಳ ಮತ್ತೆ ಪರಿಣಾಮಕಾರಿ ಮಾರ್ಗ ಆಗಿದೆ. ಆರೋಗ್ಯ ತಜ್ಞರ ಪ್ರಕಾರ ನಿಯಮಿತವಾಗಿ ನಡೆಯೋದ್ರಿಂದ ಹೃದಯಾಘಾತದ ಅಪಾಯವನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ಈ ಒಂದು ಅಭ್ಯಾಸ ನಮ್ಮ ದೇಹ ಮತ್ತೆ ಮನಸ್ಸಿನ ತಾಜಾತನವನ್ನ ಉಳಿಸಿ ದಿನದ ಉತ್ಸಾಹವನ್ನ ಹೆಚ್ಚಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಜೀವನ ಶೈಲಿಯ ಬದಲಾವಣೆ, ಒತ್ತಡ ಮತ್ತೆ ಅಸಮತೋಲನ ಆಹಾರದ ಪರಿಣಾಮವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ವಿಶೇಷವಾಗಿ ಚಳಿಗಾಲದಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಪ್ರತಿದಿನ ವೇಗವಾಗಿ ನಡೆಯೋ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದು ಅತ್ಯಂತ ಉಪಯುಕ್ತ. ವಾಕಿಂಗ್ ದೇಹದ ರಕ್ತ ಸಂಚಾರವನ್ನ ಸುಧಾರಿಸುತ್ತೆ, ಹೃದಯದ ಶಕ್ತಿ ಹೆಚ್ಚಿಸುತ್ತೆ ಮತ್ತೆ ಒತ್ತಡವನ್ನ ಕಡಿಮೆ ಮಾಡೋದ್ರ ಮೂಲಕ ಮನಸ್ಸನ್ನ ಶಾಂತಗೊಳಿಸುತ್ತೆ. ಆರೋಗ್ಯ ತಜ್ಞರ ಸಲಹೆಯಂತೆ ವಾರಕ್ಕೆ ಸರಾಸರಿ 200 ನಿಮಿಷಗಳಷ್ಟು ವೇಗದಲ್ಲಿ ನಡೆಯೋದು ಸೂಕ್ತ. ಅಂದ್ರೆ ಪ್ರತಿದಿನ ಸುಮಾರು 40 ನಿಮಿಷಗಳ ಕಾಲ ಚುರುಕಾಗಿ ನಡೆಯೋದ್ರಿಂದ ಹೃದಯದ ಆರೋಗ್ಯ ಉತ್ತಮ ಆಗಿರುತ್ತೆ. ವೇಗವಾಗಿ ನಡೆಯೋದ್ರಿಂದ ದೇಹದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತೆ ಮತ್ತೆ ಹೃದಯಾಘಾತದ ಅಪಾಯ ತಗ್ಗುತ್ತೆ. ಹೀಗಾಗಿ ನಿಧಾನ ನಡಿಗೆಯ ಬದಲು ಚುರುಕಾದ ನಡಿಗೆಯನ್ನ ಆಯ್ಕೆ ಮಾಡೋದು ಉತ್ತಮ. ಆದ್ರೆ ಆರಂಭಿಸೋದಕ್ಕೆ ಮೊದಲು ವೈದ್ಯರ ಸಲಹೆ ಪಡೆಯೋದು ಅತ್ಯಗತ್ಯ. ನಿಯಮಿತ ವಾಕಿಂಗ್ ನೊಂದಿಗೆ ಹೃದಯ ಮಾತ್ರ ಅಲ್ಲ, ಯಕೃತ್ತು, ಮೆದುಳು ಮತ್ತೆ ದೇಹದ ಸಂಪೂರ್ಣ ಚಟುವಟಿಕೆಗಳು ಸುಧಾರಿಸುತ್ತೆ. ಚುರುಕಾದ ನಡಿಗೆ ದೇಹದ ತೂಕವನ್ನ ನಿಯಂತ್ರಣದಲ್ಲಿ ಇಡುತ್ತೆ ಮತ್ತೆ ಮಧುಮೇಹ, ರಕ್ತದೊತ್ತಡದ ಅಪಾಯವನ್ನ ಸಹ ಕಡಿಮೆ ಮಾಡುತ್ತೆ. ದಿನದ ಪ್ರಾರಂಭವನ್ನ ವಾಕಿಂಗ್ ನಿಂದ ಆರಂಭಿಸೋದು ಅಥವಾ ಸಂಜೆ ವೇಳೆಯಲ್ಲಿ ಹಸನಾದ ಗಾಳಿಯಲ್ಲಿ ನಡೆಯೋದು ನಿಮ್ಮ ದೇಹಕ್ಕೆ ಹೊಸ ಜೀವ ತುಂಬುತ್ತೆ. ಹೀಗಾಗಿ ಇವತ್ತಿನಿಂದಲೇ ವಾಕಿಂಗ್ ಅನ್ನ ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿ. ನಿಮ್ಮ ಹೃದಯದ ಆರೈಕೆ ನಿಮ್ಮ ಕೈಯಲ್ಲಿ.